ಅಯ್ಯಂದ್ರ ಮತ್ತವ್ರು ಬೀಗ್ರಿ ಏನಾರು ಫೋನ್ ಹಚ್ಚಿದ್ರನ್ರಿ? ಈಗ ಒಪ್ಪಿಗೆ ಆಗೈತಿ ಅಂತ ಅಂದ್ರಂತೇನು? ಅದಾದಮೇಲೆ ಮತ್ತೇನಾರು ಫೋನ್ ಹಚ್ಚಿದ್ರನ್ರಿ? ಮಂತನ ನೋಡಕ್ಕೆ ಬರೋದು ಅದೇ ಏನು ಅದ್ರ ಬಗ್ಗೆ ಏನಾರು ಮಾತಾಡಿದ್ರ? ಇಲ್ಲ ರೀ ಅತ್ತೀರ, ಫೋನ್ ಹಚ್ಚಿಲ್ಲ ನೋಡ್ರಿ ಅವರು. ಹ್ಞೂ ಅವ್ರ ನಂಬರು ನನ್ನ ಹತ್ರ ಇಲ್ಲ, ನನ್ನ ನಂಬರು ಅವ್ರ ತಾಲಿಲ್ಲ ರೀ ಅತ್ತೀರ. ಈಕಿ ಏನು ಹತ್ತಿದ್ರು ಏನು ಮಾತಾಡಿದ್ರು ಈಕಿ ನಿಮ್ಮ ಮಗಳ ಮಾತಾಡಿರ್ತಾಳ್ರಿ. ಹಾಗಾಗಿ ನನಗೂ ಏನೂ ಗೊತ್ತಿಲ್ಲ ರೀ. ಮತ್ತು ಈಕಿನ ಕೇಳಿ ಅನ್ಬೇಕು ರೀ. ಮತ್ತು ಮಂತನನ್ನೆಲ್ಲ ನೋಡಕ್ಕೆ ಯಾವಾಗ ಬರ್ತಾರ ಏನು ಅಂತ. ಮತ್ತು ಒಂದೊಂದು ಕಾರ್ಯ ಚಲೋ ಮಾಡಿಬಿಟ್ರೆ ಆತು. ಹೌದಿಲ್ಲ ರೀ ಅತ್ತೀರ? ಮತ್ತು ಚಲೋ ಮಾಡಿದ್ರೆ ಆತಪ್ಪ. ಯಾಕಂದ್ರೆ ಈಗ ಹೆಂಗೋ ಅವ್ರಿಗೂ ಒಪ್ಪಿಗೆ ಆಗೈತಾ, ಇವ್ರಿಗೂ ಒಪ್ಪಿಗೆ ಐತಿ, ಇಬ್ಬರಿಗೂ ಒಪ್ಪಿಗೆ ಐತೆ ಅಂತ ಅಂದಮೇಲೆ ಮತ್ತೆ ಕಾರ್ಯ ಒಂದೊಂದು ಚಲೋ ಮಾಡಿಬಿಟ್ರೆ ಆಯ್ತು. ಮತ್ತು ಭಾಳ ದಿನ ಬಿಡೋದಾರೆ ಅದಕ್ಕೆ. ನೀವಿಬ್ರು ಇಲ್ಲೇ ಇದ್ದೀರೇನ? ನೀವಿಬ್ರು ಇಲ್ಲೇ ಇದ್ದಿದ್ದು ಚಲೋ ಆತು ಬಿಡ್ರಿ. ಲಗುನ ಬಾಲೆ, ಎಲ್ಲಿ ಏಟೊತ್ತು ಮಾಡ್ತಿದ್ದಿ? ಹೊತ್ತಾಕೈತಿ. ಹಾಯ್ ಅಕ್ಕ, ಬಂದೆ. ಲಕ್ಷ್ಮಿ, ಏನಿದು ಮುಂಜಾನೆ ರೆಡಿಯಾಗಿ ಎಲ್ಲಿ ಹೊಂಟಿರಿ? ಅಯ್ಯೋ ಯವ್ವ, ನಿಮ್ಗೆ ಹೇಳ್ದ ಮರ್ತ್ಬಿಟ್ಟಿನಲ್ಲ. ಅದು ಬೀಗರು ನಿನ್ನೆ ಫೋನ್ ಹಚ್ಚಿದ್ರು. ಮತ್ತು ನಮಗೂ ಒಪ್ಪಿಗೆ ಆಗೈತ್ರಿ, ಮತ್ತು ಮದ್ವೆ ಮಾತುಕತೆ ಎಲ್ಲ ಮಾತಾಡೋಣಂತ, ಮತ್ತು ಬರ್ರಿ ನೀವು ಅಂತ ಫೋನ್ ಹಚ್ಚಿದ್ರು. ಅದಕ್ಕೆ ಮದ್ವೆಗೆ ಮಾತುಕತೆ ಮಾತಾಡಿದ್ರಾತಂತ ಹೊಂಟೀವ್ರಿ ನಾವಿಬ್ರು. ಲೇ, ನಿನಗೇನಾರು ತಲೆಗಿಲಿ ಸರಿ ಐತನೇನಿಲ್ಲ? ಮದುವೆ ಮಾತುಕತೆ ಮಾತಾಡಕ ನೀವಿಬ್ರು ಹೊಂಟಿರ? ಹುಚ್ಚಿಗೆ ಚಿಡ್ದೈತನ? ಅವ್ರಿನ ನಮ್ಮ ಮನೆತನ ನೋಡಾಕ್ ಬಂದಿಲ್ಲ, ಏನಿಲ್ಲ. ಮದುವೆ ಮಾತುಕತೆ ಅಂದ್ರೆ ಇಬ್ಬರ ಹೋಗೋದಲ್ಲ, ಊರನ್ನ ಹಿರಿಯರನ್ನ ಒಂದು 5 ಜನ ಕರ್ಕೊಂಡು ಮಂದಿ ಎಲ್ಲ ಹೋಗ್ಬೇಕು. ಏನ್ರಿ ನೀನು ಏನು ಮಾಡಾಕುಂತಿದ್ದಿ? ಮನ್ಯಾಗ ಇಬ್ರು ಹಿರಿಯರ ಅದೀವಿ ಅನ್ನೋದ್ರ ಲಕ್ಷ್ಯ ಇಲ್ಲ ನಿನಗೆ? ಆ ಗಂಡಗೂ ಒಂದು ಮಾತು ಹೇಳಿಲ್ಲ, ತಾಯಿಗೂ ಒಂದು ಮಾತು ಹೇಳಿಲ್ಲ. ನಿನ್ನೇನ ಏನೇನ ನಡ್ಸಕ್ಕೆ ಬಿಟ್ಟಿಲ್ಲ ಮನ್ಯಾಗ. ನೋಡ್ಬೇಯವ್ವ, ಊರ್ ಮಂದಿನೆಲ್ಲ ಕರ್ಕೊಂಡು ಹೋಗಾಕ ನಮ್ಮ ತಲೆವಾಗ ರೊಕ್ಕಿಲ್ಲ. ಅದು ಅಲ್ಲದೆ ಒಬ್ರಿಗೆ ಬರ್ತೈತಿ, ಒಬ್ರಿಗೆ ಬರಂಗಿಲ್ಲ. ಮತ್ತೆ ಇನ್ನೊಂದಿಷ್ಟು ಹಾಳು ಮಾಡಿಟ್ರಂದ್ರೆ ಏನು ಮಾಡೋದು? ಬಂಗಾರದಂಥ ಸಂಬಂಧ ಬಂದೈತಿ. ಈ ಸಂಬಂಧ ಹಾಳಾಗೋತಂದ್ರೆ ಮತ್ತೆ ಮುಂದೆ ಇಂಥ ಸಂಬಂಧ ಸಿಗೋದೇ ಇಲ್ಲ, ಗೊತ್ತನ? ಅದಕ್ಕೆ ಊರನವ್ರು ಯಾರು ಬೇಡ. ನಿಮ್ಮಿಬ್ಬರಿಗೂ ನೀನು ಕರೆದ್ರೆ ನೀನಂತೂ ಕಾಲು ಅದಿದ ಅಂತೀರಿ. ಇನ್ನು ಇವರು ಮುಂಜಾನೆಯಿಂದ ಸಂಜೆ ತನಕ ಹೊಲದ ಕೆಲಸ ಆ ಕೆಲಸ ಅಂತ ಬ್ಯುಸಿನೇ ಅದಾರ. ಅದಕ್ಕೆ ನಾನು ನನ್ನ ತಂಗಿ ಇಬ್ಬರು ಹೊಂಟೀವಿ. ನಾವಿಬ್ರು ಹೋಗಿ ಮಾತಾಡ್ಕೊಂಡು ಬರ್ತೀವಿ ತಗೋರಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಲೇ, ಮದುವೆ ಮಾತುಕತೆಗೆ ಇಬ್ರು ಹೊಂಟಿರಲ್ಲ, ನಿನಗೆ ಏನಾರು ತಲೆಗಿಲಿ ಕೆಟ್ಟಿತಾನ? ಊರನ್ ಮಂದಿನೂ ಕರ್ಕೊಂಡು ಹೋಗ್ಬೇಕ್ಲಿ ಹಿರಿಯರನ್ನ. ನಾಳೆ ಹೆಚ್ಚು ಕಮ್ಮಿ ಏನಾರು ಆತಂದ್ರೆ ಯಾರು ಬರಂಗಿಲ್ಲ ನೋಡು. ಹೇಳೋದು ಅರ್ಥ ಮಾಡ್ಕೋ. ನೋಡ್ರಿ, ಇದು ನಮ್ಮ ಮನೆ ವಿಷಯ ಐತಿ, ನನ್ನ ಮಗನ ಮದುವೆ ಐತಿ. ಇದ್ರಾಗ ನಾನಷ್ಟ ತಲೆ ಹಾಕಿ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ನೀವು ಬಂದು ಇನ್ನೊಂದಿಷ್ಟು ಏನಾರು ಹೇಳಿ ನಂಗೆ ಅದು ಬೇಡ, ನಂಗೆ ಇದು ಬೇಡ, ನಿಮ್ಮ ಮಗಳನ್ನಷ್ಟ ಕೊಟ್ಟರೆ ಸಾಕು, ಹಂಗೆ ಹಿಂಗಂತ ದೊಡ್ಡ ಮೇಧಾವಿ ಥರ ಮಾತಾಡೋದು ಏನು ಬೇಡ. ಸುಮ್ಮನೆ ದಯವಿಟ್ಟು ಸುಮ್ಮನೆ ಇದ್ದು ಬಿಡ್ರಿ. ಇದನ್ನೆಲ್ಲ ನಾನು ನೋಡ್ಕೋತೀನಿ. ಇವಾಗ ನಾವಿಬ್ರು ಹೋಗಿ ಮದುವೆ ಮಾತುಕತೆ ಎಲ್ಲ ಮುಗಿಸ್ಕೊಂಬರ್ತೈತಿ. ಬಂದಮೇಲೆ ಏನಾಯ್ತು ಎತ್ತ ಅನ್ನೋದನ್ನೆಲ್ಲ ಹೇಳ್ತೀನಂತ. ನೀನು ಎದ್ದರಂದ್ರೆ ಎದ್ದರದಿದೆ ನೀನು. ಅಳಿ ಅಂದ್ರೆ ನೀವು ಹೋಗ್ರಿ ಆಕಿ ಜೊತೆ. ಬೇಡ ಬೇಡ ಯವ್ವ, ಅವ್ರು ಬಂದ್ರೆ ಏನು ಮಾತಾಡ್ಬೇಕು ಏನು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ನೀ ಸುಮ್ಮನಿರು, ಅವ್ರು ಬರೋದು ಬೇಡ. ಲೇ, ಕೊನೆ ಪಕ್ಷ ಮನೆ ಸೊಸೆಯರನ್ನಾರು ಕರ್ಕೊಂಡು ಹೋಗ. ಇಬ್ಬರೇ ಎದಕ್ಕೆ ಹೋಗ್ತೀರಿ? ಅಮ್ಮರ, ನಮ್ಗೆ ಮನ್ಯಾಗ ಕೆಲಸ ಭಾಳ ಅದಾವ್ರಿ, ನಾವು ಹೋಗಂಗಿಲ್ಲ. ಯಾರು ಬರೋ ಅವಶ್ಯಕತೆನೇ ಇಲ್ಲ ಯವ್ವ, ನಾವು ಹೋಗಿ ಬರ್ತೀವಿ. ಅಯ್ಯೋ, ಒಳಗಡೆ ನನ್ನ ಫೋನ್ ಅಲ್ಲೇ ಬಿಟ್ಬಿಟ್ಟಿನಿ ನೋಡು. ಎಲ್ಲಿ ನಡಿ, ಒಳಗಡೆ ನಾನು ಫೋನ್ ಬಿಟ್ಟಿನಿ, ಆ ಫೋನ್ ತೊಗೊಂಡು ಹೋಗೋಣ. ಯಾಕ ನೀನೇನು ತಲೆ ಕೆಡ್ಸ್ಕೊಬೇಡ, ನಿನ್ನ ಫೋನ್ ನಾನು ಇಟ್ಕೊಂಡಿನಿ. ನಡಿ, ಹೊತ್ತಾಕೈತಿ. ಹೌದಾ, ಚಲೋ ಆತ ಬಾ ಹಂಗಾರ. ಅತ್ತಿಯರ, ನಿಮ್ಮ ಮಗಳು ಬರ್ತಾ ಬರ್ತಾ ಭಾಳ ಹದ್ಮೀರ ಕುಂತಾಳ. ಈ ಸಂಬಂಧದಾಗ ಮುಂದೆ ಏನೋ ವ್ಯತ್ಯಾಸ ಆದ್ರೂ, ಏನೋ ತೊಂದರೆ ಬಂದ್ರೂ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಇದರಲ್ಲಿ ತಲೆ ಹಾಕಂಗಿಲ್ರಿ ಅತ್ತಿಯರ. ನಿಮ್ಮ ಮಗಳಿಗೆ ಅದು ಹೆಂಗೆ ಹೇಳ್ತಿರೋ ಹೆಂಗೆ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಅಲ್ಲ, ಇವಳಿಗೆ ಏನಾಗಿತ್ತು? ಇವಳಿಗೆ ತಾಂತಾನ ದೊಡ್ಡ ಹಿರಿಯತನ ತಗೊಂಡ ಕುಂತು ಬಿಟ್ಟಾಳಲ್ಲ. ಮನೆಯಾಗ ಗಂಡ ಬೇಕಾಗಿಲ್ಲ, ಮಕ್ಕಳು ಬೇಕಾಗಿಲ್ಲ, ಸೊಸೆಯರು ಬೇಕಾಗಿಲ್ಲ. ಬರೀ ದುಡ್ಡು 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 ಅಂತ ಹೊಂಟಾಳೆ ಇವಳು. ಇವಳಿಗೆ ಏನು ಹೇಳ್ಬೇಕು? ಬರಲಿ, ಬಂದ ಮೇಲೆ ಸರಿಯಾಗಿ ಜಾಡಿಸ್ತೀನಿ ಅವಳಿಗೆ. ಅಮ್ಮರ, ಏನವ? ಅಮ್ಮರ, ನಾಷ್ಟ ಆಗೈತಿ, ತಿನ್ ಬರ್ರಿ. ಮಾವರ ಎಲ್ಲೋದ್ರು? ಅವು ಬೇಜಾರು ಮಾಡ್ಕೊಂಡು ಹೊರಗಡೆ ಹೋದ್ರವ. ಒಂತಟಾಗ ನೀನ ಕರಿಯವ, ಕರೆದು ನಾಷ್ಟ ಮಾಡಿಸು ಅಳಿಯಂದ್ರಾಗ. ಇಲ್ಲಾಂದ್ರೆ ಹಂಗೆ ಇದ್ಬಿಡ್ತಾರವರು. ಸರಿ ರೀ ಅಮ್ಮರ, ನೀವು ಒಳಗಡೆ ಹೋಗಿರಿ. ಮಾವರ, ಮಾವರ, ಬರೀಲಿ ಬರೀಲಿ, 2 ನಿಮಿಷ. ಏನವ ಸವಿತಾ? ಮಾವರ, ನಾಷ್ಟ ರೆಡಿ ಆಗೈತ್ರಿ, ನೀವು ನಾಷ್ಟ ಮಾಡಿ ಆಮೇಲೆ ಹೊಲಕ್ಕೆ ಹೋಗಂತ್ರಿ ಅಂತ. ಬರ್ರಿ, ಆಗಲೇ ಟೈಮ್ ಆಗಿಬಿಟ್ಟೈತಿ. ಇಲ್ಲವ ಸವಿತಾ, ನಂಗೆ ಯಾಕೋ ಇವತ್ತು ಹಸು ಇಲ್ಲ. ನೀವು ಹೋಗಿ ನಾಷ್ಟ ಮಾಡ್ರಿ. ನಂಗೆ ಆಮೇಲೆ ಹಸು ಆತಂದ್ರೆ ನಾ ಬಂದು ಮಾಡ್ತೀನಂತ. ಮಾವರ, ಮನ್ಯಾಗ ಏನ ಬೇಜಾರಿರಲಿ, ಏನೇ ಇರಲಿ, ನೋವಿರಲಿ, ಏನೇ ಇರಲಿ, ಅದನ್ನೆಲ್ಲ ಬಿಟ್ಟು ಮೊದಲು ಊಟದ ಕಡೆ ನಾಷ್ಟದ ಕಡೆ ತಲೆ ಕೆಡಿಸ್ಕೊರಿ. ನಿಮ್ಮ ಆರೋಗ್ಯ ಭಾಳ ಮುಖ್ಯ. ಬರ್ರಿ, ನೀವು ಮೊದಲು ನಾಷ್ಟ ಮಾಡಿ ಬರ್ರಿ, ಆಮೇಲೆ ಹೊಲಕ್ಕೆ ಹೋಗಂತ್ರಂತ. ನಿಮ್ಮಿಬ್ಬರಿಗೂ ನನ್ನ ಹೆಂಡತಿ ಕಡೆಯಿಂದ ಭಾಳ ಮನಸ್ಸಿಗೆ ನೋವಾಗೈತವ. ಅದನ್ನು ಅಕ್ಕಿ ಕಡೆಯಿಂದ ನಾನು ನಿಮ್ಗೆ ಕ್ಷಮೆ ಕೇಳಾಕೊಂತೀನವ. ದಯವಿಟ್ಟು ಕ್ಷಮಿಸ್ಬಿಡ್ರವ. ನಿಮ್ಮಿಬ್ಬರು ಈ ಮನೆಗೆ ಮದುವೆಯಾಗಿ ಬಂದಾಗಿಂದ ಈ ಮನ್ಯಾಗ ನಿಮ್ಗೆ ಸಂತೋಷನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ನಂಗಂತೂ ಭಾಳ ಬೇಜಾರಾಗ ಕುಂತ್ಬಿಟ್ಟೈತವ ನಿಮ್ಮಿಬ್ರು ನೋಡಿದ್ರೆ.
ಅಯ್ಯೋ ಮಾವರ, ಅದಕ್ಕೆಲ್ಲ ನೀವು ಎದಕ್ಕೆ ತಲೆ ಕೆಡ್ಸ್ಕೊತೀರಿ? ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾವು ಮದುವೆಯಾಗಿ ಈ ಮನೆಗೆ ಬಂದಾಗಿಂದ ನಾವು ಖುಷಿಯಾಗಿನ ಅದೀವಿ. ಮಾವರ, ಮನೆ ಅಂದಮೇಲೆ ಈ ಥರ ಮಾತುಕತೆ, ಜಗಳ, ಮನಸ್ತಾಪ ಎಲ್ಲ ಇರೋದ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೋಬಾರ್ದು. ನೀವು ಅಷ್ಟೇ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಆರೋಗ್ಯ ಹಾಳಾಕೈತಿ. ನೀವು ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಬರ್ರಿ ನಾಷ್ಟ ಮಾಡೋಣ. ಹಂಗೆ ನೀವು ಇನ್ನೊಂದ್ಸಲ ಈ ಕ್ಷಮೆ ಕೇಳೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಗಿಂತ ದೊಡ್ಡವ್ರು ನೀವು, ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ಸುಮ್ಮನಿರಿ. ಬರ್ರಿ, ನೀವು ಮೊದಲೇ ನಾಷ್ಟ ಮಾಡ್ಬರ್ರಿ. ನಿಮ್ಮಿಬ್ರದ್ದು ಎಷ್ಟು ದೊಡ್ಡ ಗುಣನವ. ನಿಮ್ಮ ಈ ದೊಡ್ಡ ಗುಣ ಈಕಿಗೆ ಅದು ಯಾವಾಗ ಅರ್ಥ ಆಕೈತೋ ಏನು. ನೀವು ನಾಷ್ಟ ಮಾಡುವ್ರವ, ನಾ ಆಮೇಲೆ ಮಾಡ್ತೀನಂತ. ಮಾವರ, ನೀವೇನಾರ ಈಗ ಬಂದು ನಾಷ್ಟ ಮಾಡಲಿಲ್ಲ ಅಂದ್ರೆ ನಾವು ನಾಷ್ಟ ಮಾಡಂಗಿಲ್ಲ ರೀ. ನಾವು ಹಂಗೆ ಉಪವಾಸ ಇರ್ತೀವಿ ನೋಡ್ರಿ. ಬೇಡವಾ ಬೇಡ, ನಡ್ರಿ ತಾಟ ನಡ್ರಿ ಬಂದೆ. ನೀವು ನಮ್ಮ ಜೊತೆನ ನಾಷ್ಟ ಮಾಡಂತ ನಡ್ರಿ. ಸರಿ ರೀ ಮಾವರ. ಇಷ್ಟು ದೊಡ್ಡ ಗುಣ ಐತಿ ನನ್ನ ಸೊಸೆಯರಿಗೆ, ಆದ್ರೆ ಇವ್ರ ದೊಡ್ಡ ಗುಣ ನನ್ನ ಹೆಂಡತಿಗೆ ಅರ್ಥ ಆಗವಲ್ದು. ಇದು ಹೆಂಗೆ ಹೇಳಬೇಕು, ಅದು ಹೆಂಗೆ ಅರ್ಥ ಮಾಡಿಸ್ಬೇಕು ನನಗಂತೂ ಗೊತ್ತಾಗವಲ್ದು. ಈ ಮನ್ಯಾಗ ಅದು ಏನೇನು ನಡೆಯಾಕೊಂತೈತೋ, ಮುಂದೆ ಅದು ಇನ್ನೂ ಏನೇನು ನಡೆಯುತ್ತೋ ದೇವ್ರೇ. ಬರ್ರಿ ಮಾವರ. ಹಾಂ ಬಂದೆ. ಯಕ್ಕ ಏನೋ ಯಕ್ಕ, ಈ ಮನೆ ಇಷ್ಟು ದೊಡ್ಡದೈತಲ್ಲ. ಯಪ್ಪ, ನಮ್ಮ ಒಂದು 10-15 ಮನೆ ಕೂತ್ಕೋತಾವ ಬಿಡ ಈ ಜಾಗದಾಗ. ಹಾಂ, ಹ್ಞೂನ್ಲೇ, ಬರೇ ಇದನ್ನ ನೋಡಿನ ಹಿಂಗೆ ಅಂತಿದ್ದೀನಿ ನೀನು. ಇಂಥವ ಇನ್ನೊಂದು ಮನೆ ಹೊಸಾದಿದೆ ಊರಾಗೈತಂತ ಆ ಕಡೆ ಆ ಮನೆಗೆ ಹೋಗೋದು ಬರೋದು ಮಾಡ್ತಾರಂತ. ಈ ಮನೆ ಮೇಲೆ ಅದು ಈ ಹುಡುಗಿ ನೋಡ್ತೀವಲ್ಲ, ಅವ್ರ ಅಪ್ಪಗೆ ಏನೋ ಭಾಳ ಒಲವೈತಂತಪ್ಪ. ಈ ಮನ್ಯಾಗ ಅವ್ರ ತಾಯಿ ಈಗಿಲ್ಲ ಅವ್ರ ತಾಯಿ. ಹಾಗಾಗಿ ಈ ಮನೆ ಮೇಲೆ ಏನೋ ಜಾಸ್ತಿ ಆಸಕ್ತಿ ಇರೋದಕ್ಕೋಸ್ಕರ ಈ ಮನೆ ಬಿಟ್ಟು ಹೋಗೋಲ್ರಂತ. ಅದು ದೊಡ್ಡ ಮನೆ ಐತಂತ. ನೋಡ್ಲಿಲ್ಲಿ ಬರೀ ಹಾಲು ನಮ್ಮನೆ ದೊಡ್ಡದೈತೆ ನೋಡಿಲ್ಲಗ. ಅಯ್ಯೋ ಯಾಕ, ಮನೆ ನೋಡು ಎಲ್ಲ ಕಡೆ ಎ ಸಿ ನೋಡಲಿ, ಎ ಸಿ ಫ್ಯಾನು. ಆಳು ನೋಡು ನಮ್ಮನೆ ಅಡ್ಡಾಡಕೊಂತಾರ. ಯಪ್ಪ ಅಲ್ಲಿ ನೋಡು ಎಂಥ ದೊಡ್ಡದೈತಿದೆ ಮನೆ. ಯಪ್ಪ. ಓ ಬೀಗ್ರ, ಯಾವಾಗ ಬಂದ್ರಿ? ಈಗ ಬಂದ್ವಿ ನೋಡ್ರಿ. ಈಗ ಒಂದು ಸ್ವಲ್ಪ ತಾತು ನೀವು ಬಂದ್ರಿ ನೋಡ್ರಿ. ಓ ಹೌದಾ ರೀ, ಚಲೋ ಆತ್ಬಿಡ್ರಿ. ಅಂದಂಗೆ ಇವ್ರು ಯಾರೋ ಗೊತ್ತಾಗ್ಲಿಲ್ಲ. ನಾನು ಇವ್ರು ತಂಗಿರಿ ಎಲ್ಲವ ಅಂತಂದು. ಹಾಂ, ಓ ಹೌದಾ ರೀ, ಚಲೋ ಆತ್ಬಿಡ್ರಿ. ಏನು ಇಬ್ಬರ ಬಂದುಬಿಟ್ಟಿರಲ್ಲ, ಮತ್ತೆ ಯಾರೂ ಬರಲಿಲ್ವಾ? ಅಯ್ಯೋ, ಎಲ್ಲಾರನ್ನೂ ಕರ್ಕೊಂಬರ್ಬೇಕಂತ ಅಂದ್ರೆ ಮತ್ತೆ ಒಂದು 4-5 ದಿನ ಹೋಗೇ ಬಿಡ್ತೈತೆ ನೋಡ್ರಿ ಮುಂದಕ್ಕೆ. ಮತ್ತು ಸುಮ್ಮನೆ ಅವ್ರನ್ನ ಕರ್ಕೊಂಬ, ಇವ್ರನ್ನ ಕರ್ಕೊಂಬ, ಅವ್ರು ಇವ್ರು ಮಾತಾಡು, ಇದೆಲ್ಲ ಎದಕ್ಕೆ ಬೇಕು ಹೇಳ್ರಿ? ಹೌದಲ್ರಿ? ಈಗ ಮದುವೆ ಇರೋದು ನಮ್ಮ ಮನೆ ಮಗ, ನಿಮ್ಮ ಮನೆ ಮಗಳು, ನಾವು ನೀವು ಇದ್ರೆ ಸಾಕಲ್ರಿ. ಮತ್ತು ಯಾಕೆ ಯಾರು ಬೇಕು ಮೂರನೇದವರು? ಬರೀ ಮೂರನೇದವ್ರು ಬಂದ್ರೆ ಬರೀ ಈ ಮದುವೆನ ಹಾಳು ಮಾಡಾಕ ನೋಡ್ತಾರ್ರಿ. ಅದಕ್ಕೋಸ್ಕರ ಯಾರು ಬೇಡನೇ ಬೇಡ ಅಂತ ನಾನು ನನ್ನ ತಂಗಿ ಬಂದ್ವಿ ನೋಡ್ರಿ. ಓ ಹೌದಾ ರೀ, ಚಲೋ ಆತು ಬಿಡ್ರಿ. ನೀವಿಬ್ಬರ ಬಂದ್ರಲ್ಲ, ಅಂದಂಗೆ ನಿಮ್ಮ ಗಂಡನಾರ ಕರ್ಕೊಂಬರ್ಬೇಕಿಲ್ರಿ, ನಿಮ್ಮ ಯಜಮಾನ್ರನಾರ? ಅಯ್ಯೋ, ಏನು ಹೇಳ್ತೀರಿ, ನಮ್ಮ ಯಜಮಾನ್ರ ನಾನು ಹಾಕಿದ ಗೆರಿನ ದಾಟಂಗಿಲ್ಲ ನೋಡ್ರಿ. ಬರ್ರಿ ನೀವು ಹೋಗಿ ಬರೋಣ ಅಂತಂದ್ರೆ, ಬೇಡ ನೀನೇ ಹೋಗಿ ಎಲ್ಲ ಮಾತುಕತೆ ಮುಗಿಸ್ಕೊಂಬಂದ್ಬಿಡು, ನಾನು ಬಂದು ಏನು ಮಾಡಲಿ, ನಂದು ಹೊಲ್ದಾಗ ಕೆಲಸ ಐತಿ, ನೀನು ಏನು ಮಾತಾಡ್ತೀರಿ ಅದ ಕೊನೆ ತೀರ್ಮಾನ. ನಮ್ಮ ಮನ್ಯಾಗ ಯಾರೂ ತಕರಾರು ಎತ್ತಂಗಿಲ್ಲ, ಆರಾಮಾಗಿ ಹೋಗ್ಬಾ ಅಂತ ಹೇಳಿ ಕಳಿಸಿದ್ರು ನೋಡ್ರಿ. ನನ್ನ ಮಕ್ಕಳು ಅಷ್ಟೇ ರೀ. ಯವ್ವ, ನೀನು ಆರಾಮಾಗಿ ಹೋಗಿ ಮದುವೆ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಬಾ. ನೀನು ಏನು ನಿರ್ಧಾರ ತೊಗೋತಿದ್ದೆ ಅದೇ ಕೊನೆ ನಿರ್ಧಾರ, ನಮ್ಮದೇನೂ ತಕರಾರಿಲ್ಲ. ಆರಾಮಾಗಿ ನೀನು ಚಿಗವ್ವ ಇಬ್ಬರು ಹೋಗಿ ಬರ್ರಿ ಅಂತ ಹೇಳಿ ಅವರ ಬಸ್ ಹತ್ತಿಸಿ ಕಳಿಸಿದ್ರು ನೋಡ್ರಿ. ಓ ಹೌದನ್ರಿ, ಹಂಗಂದ್ರೆ ಮನ್ಯಾಗ ನಿಮ್ದನ್ರಿ ಯಜಮಾನ್ತನ ನಡೆಯೋದು? ಹೌದೌದ್ರಿ. ನಮ್ಮ ಮನೆಯಲ್ಲಿ ನಾನು ಏನೇ ನಿರ್ಧಾರ ತೊಗೊಂಡ್ರು ಎಲ್ಲರೂ ಒಪ್ಕೋತಾರೆ ನೋಡ್ರಿ. ಯಾರು ಇದುವರೆಗೂ ಬೇಡ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ನಂಬಿಕೆ ಐತ್ರಿ, ನಾ ತೊಗೊಳ್ಳೋ ನಿರ್ಧಾರ ಸರಿಯಾಗಿನೇ ಇರುತ್ತಂತಂದು. ಅಯ್ಯೋ, ಇದುವರೆಗೂ ನಮ್ಮ ಅಕ್ಕನ ನಿರ್ಧಾರಕ್ಕೆ ಯಾರು ನಮ್ಮ ಮನ್ಯಾಗ ಬೇಡ ಅಂತಂದಿಲ್ಲ ನೋಡ್ರಿ. ನಮ್ಮ ಅಕ್ಕ ಏನೇ ನಿರ್ಧಾರ ತೊಗೊಂಡ್ರು ಎಲ್ಲರೂ ಹ್ಞೂ ಅಂತಾನೆ ಅಂತಾರೆ ನೋಡ್ರಿ. ಅಲ್ಲಿ ನಮ್ಮ ಮನ್ಯಾಗ ಏನೇ ನಿರ್ಧಾರ ಏನೇ ಮಾಡಿದ್ರು ಎಲ್ಲ ನಮ್ಮ ಅಕ್ಕನ ಮೇಲೇನೆ ನೋಡ್ರಿ ನಿಂತಿರೋದು. ನಮ್ಮ ಅಕ್ಕ ಹ್ಞೂ ಅಂದ್ಲಂದ್ರೆ ಸಾಕ್ರಿ. ಓ ಚಲೋ ಆಯ್ತು ಬಿಡ್ರಿ. ಹಂಗಂದ್ರೆ ನೀವು ಬಂದಿದ್ದ ಚಲೋ ಆಯ್ತು ಬಿಡ್ರಿ. ಯಾಕಂದ್ರೆ ಮತ್ತೆ ಇಲ್ಲಿ ಮದುವೆ ಮಾತುಕತೆ ಎಲ್ಲ ನಡೆದ್ಮೇಲೆ ನಿಮ್ಮ ಮನೆಯಲ್ಲಿ ಏನೂ ತಕರಾರು ಆಗಬಾರ್ದಲ್ಲ, ಅದಕ್ಕೋಸ್ಕರ ಕೇಳಿದೆ. ಅಯ್ಯೋ, ನೀವೇನು ಚಿಂತೆನೇ ಮಾಡಕೋಬೇಡ್ರಿ. ನಾ ಏನೋ ನಿರ್ಧಾರ ತೊಗೊಂಡ್ರು ನಮ್ಮ ಮನೆಯಲ್ಲಿ ಎಲ್ಲರೂ ಒಪ್ಕೋತಾರೆ. ಅಯ್ಯೋ, ನೀವೇನೋ ಚಿಂತೆನೇ ಮಾಡಬೇಡ್ರಿ. ನಮ್ಮ ಅಕ್ಕ ನಮ್ಮ ಮನೆಗೆ ಒಂಥರ ಸಿ ಎಮ್ ಇದ್ದಂಗೆ ರೀ. ಸಿ ಎಮ್ ಅಲ್ಲ, ಏನದು ಪಿ ಎಮ್ ಇದ್ದಂಗೆ ರೀ. ನಮ್ಮ ಮನ್ಯಾಗ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ರೀ ನಮ್ಮ ಅಕ್ಕ. ಏನು ನಿರ್ಧಾರ ತಗೋತಾರ ಅದ ಕೊನೆ ನಿರ್ಧಾರ ನೋಡ್ರಿ. ನೀವೇನು ಚಿಂತೆ ಮಾಡಬೇಡ್ರಿ. ಸರಿ ರೀ, 2 ನಿಮಿಷ ಕುತ್ಕೊಂಡಿರಿ, ನಾನು ಜ್ಯೂಸ್ ಕಳಿಸ್ತೀನಿ. ನಮ್ಮ ಯಜಮಾನ್ರು ಯಾವುದೋ ಫೋನ್ ಬಂದಿದೆ, ಮಾತಾಡ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನೀವು ಜ್ಯೂಸ್ ಕುಡಿತಾ ಇರಿ, ಸರಿನಾ? ಹಾಂ ಸರಿ ರೀ. ಅಯ್ಯೋ ಯಾಕ, ಜ್ಯೂಸ್ ಕಳಿಸ್ತಾರಂತ ಬೇ. ನಾನಂತೂ 2 ಗ್ಲಾಸ್ ಜ್ಯೂಸ್ ಎತ್ತು ಬಿಡ್ತೀನಿ ನೋಡು. ಯವ್ವ ತಾಯಿ, ಜ್ಯೂಸ್ ಕಂಡಿಯೇನೇನಿಲ್ಲ ಅನ್ನಂಗೆ ಮಾಡೋಕೋಬೇಡ. ಅವ್ರ ಮುಂದೆ ಸುಮ್ಮನಿರು. ಕುಡ್ದಿದ್ದಕ್ಕೂ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಕುಡಿದು ಸುಮ್ಮನಿರು. ಬೇಕಾದ್ರೆ ಹೋಗೋ ಮುಂದೆ ದಾರ್ಯಾಗ ನಿನ್ಗೆ 4 ಜ್ಯೂಸ್ ಕುಡಿಸ್ತೇನಂತ.
ಆಯ್ತು ತಗೋಬೇಕ, ನಾನು ಯಾಕೆ ನಿನ್ನ ಮರ್ಯಾದೆ ತಗೋಲಿ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆದ್ರೆ ನಿಂಗೇನಾದ್ರು ಜ್ಯೂಸ್ ಬೇಡ ಅಂತ ಅನ್ಸಿದ್ರೆ ನನಗೆ ಕೊಟ್ಟುಬಿಡು. ಹ್ಞೂ ಕೊಡ್ತೀನಂತ ನಡಿ.